Hello everyone, welcome to Simple Dhammaka with your host Manasa Hegde. Zero oil sambar is the recipe for the day. ಇವತ್ತು ನಾವು ಎಣ್ಣೆ ಇಲ್ಲದೇ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ. ಡಯಟ್ ರೆಸಿಪಿ. ಫಸ್ಟು ಒಂದು 3 ಈರುಳ್ಳಿನ ಈ ಥರ ಹೆಚ್ಚಿಕೊಂಡು ನಾನ್ ಸ್ಟಿಕ್ ಪ್ಯಾನಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅರೌಂಡ್ 3 ಸ್ಲೈಸ್ಡ್ ಆನಿಯನ್ಸ್ ಫ್ರೈಡ್ ಇನ್ ಅ ನಾನ್ ಸ್ಟಿಕ್ ಪ್ಯಾನ್. No oil required. Then adding some sliced tomatoes after the onions pink. ಈರುಳ್ಳಿ ಸ್ವಲ್ಪ ಕೆಂಪಗಾದ ತಕ್ಷಣ ಹೆಚ್ಚಿದ ಟೊಮ್ಯಾಟೊ ಹಾಕಿ, ಟೊಮ್ಯಾಟೊ ಬೇಗ ಬೇಯಕ್ಕೆ ಸ್ವಲ್ಪ ಉಪ್ಪು ಹಾಕಿ, ಇದು ಫುಲ್ ಟೊಮ್ಯಾಟೊ ಸಾಫ್ಟ್ ಆಗೋ ತನಕ ಬಾಡಿಸ್ಕೋಬೇಕು. ಫ್ರೈ ಟಿಲ್ ದ ಟೊಮ್ಯಾಟೊ ಸಾಫ್ಟನ್ಸ್. Now we can see the tomato has left some water contents out. It has softened well. Once this is done, half of this will go into grinding and the rest half of it we will use it further. ಅರ್ಧ ಭಾಗನ ರುಬ್ಕೊಳ್ಳಿ, ಇನ್ನು ಅರ್ಧನ ಮುಂದೆ ನಾವು ಸಾಂಬಾರ್ಗೆ ಹಾಕೋಕ್ಕೆ ಉಪಯೋಗಿಸ್ಕೊಳ್ಳೋಣ. ಗ್ರೌಂಡ್ ಪೇಸ್ಟ್ ಇಸ್ ರೆಡಿ. ಇವಾಗ ಒಂದು ಪ್ಯಾನಿಗೆ ಸ್ವಲ್ಪ ಜೀರಿಗೆ, roast some jeera, and to this I will be adding some boiled dal. I have used tur dal here. I have boiled the dal with some jeera and hing. ಬೇಳೆನ ಸ್ವಲ್ಪ ಜೀರಿಗೆ ಹಿಂಗು ಹಾಕಿ ಬೇಯಿಸಿಟ್ಕೊಂಡಿದ್ದೆ. ಆ ಬೇಳೆನ ಇದಕ್ಕೆ ಸೇರಿಸ್ಕೊಂಡು ರುಬ್ಬಿದ್ದ ಈರುಳ್ಳಿ ಟೊಮ್ಯಾಟೊ ಪೇಸ್ಟ್ ಹಾಕಿದ್ದೀನಿ. ಆಫ್ಟರ್ ದ dal I have added the onion tomato paste which was grounded and kept ready. Now I'm adding some sambar powder. ಸಾಂಬಾರು ಪುಡಿ ಹಾಕಿ ನೀರು ಎಷ್ಟು ಬೇಕು ಅಂತ ಹಾಕಿ, ನಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕು, ಯಾವ ಹದ ಬೇಕು ಅದನ್ನು ಹಾಕಿ ಆ್ಯಡ್ ವಾಟರ್ ಅಕಾರ್ಡಿಂಗ್ ಟು ದ ಕನ್ಸಿಸ್ಟೆನ್ಸಿ ರಿಕ್ವೈರ್ಡ್. ನಾವು ಆ್ಯಡಿಂಗ್ ಸಮ್ ಕೊರಿಯಾಂಡರ್ ಆ್ಯಂಡ್ ಕರಿ ಲೀವ್ಸ್. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಸೊಪ್ಪು ಹಾಕಿದ್ದೀನಿ. ಉಪ್ಪು ಈ ಟೈಮಲ್ಲಿ ಬೇಕಾದರೆ ಅಡ್ಜಸ್ಟ್ ಮಾಡ್ಕೋಬೋದು, ಬೆಲ್ಲ ಬೇಕಾದರೆ ಸ್ವಲ್ಪ ಹಾಕ್ಕೋಬೋದು. ಇವಾಗ ನಾವು ಆವಾಗಲೇ ಉಳ್ಕೊಂಡಿದ್ದು ಈರುಳ್ಳಿ ಟೊಮ್ಯಾಟೊ ಹುರಿದಿಟ್ಕೊಂಡಿದ್ವಲ್ಲ, ಸಾಟೆ ಮಾಡಿಟ್ಕೊಂಡಿದ್ವಲ್ಲ, ಅದನ್ನು ಹಾಕೋಣ. ಲೆಟ್ ಅಸ್ ಪುಟ್ ಸಮ್ ಸಾಟೆಡ್ ಆನಿಯನ್ಸ್ ಆ್ಯಂಡ್ ಟೊಮ್ಯಾಟೋಸ್ ವಿಚ್ ವಿ ಹ್ಯಾವ್ ಕೆಪ್ಟ್. ಬಾಯ್ಲ್ ದ ಸಾಂಬಾರ್ ವೆಲ್ ಆ್ಯಂಡ್ our sambar is ready to go. Have it with rice, idli, sambar, dosa, and this is completely healthy as it is a zero oil recipe. Enjoy! Like, share, subscribe, and don't forget to press the bell icon. Thank you for watching.